ಮಂಡ್ಯ ಜಿಲ್ಲೆ ಮತ್ತೆ ಜೆಡಿಎಸ್ ಭದ್ರಕೋಟೆ ಅನ್ನೋದು ಸಾಬೀತಾಗಿದೆ. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಸಾರಂಗಿ ಸಹಕಾರ ಸಂಘದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ಒಟ್ಟು 11 ಸ್ಥಾನಗಳಲ್ಲಿ 8 ಸ್ಥಾನಗಳನ್ನ ಗೆದ್ದು ಆಡಳಿತ ಮಂಡಳಿಯ ಅಧಿಕಾರ ಚುಕ್ಕಾಣಿ ಹಿಡಿದಿದ್ದಾರೆ. ಈ ಮೂಲಕ ಸಾರಂಗಿ ಪಂಚಾಯಿತಿ ಹಾಗೂ ಸೊಸೈಟಿ ಪ್ರದೇಶ ಜೆಡಿಎಸ್ ಭದ್ರಕೋಟೆ ಅನ್ನೋದನ್ನ ಮತದಾರರು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಈ ಚುನಾವಣೆ ಜೆಡಿಎಸ್ ಶಾಸಕ ಎಚ್.ಟಿ. ಮಂಜು ಮತ್ತು ಮಾಜಿ ಸಚಿವ ಚಲುವರಾಯಸ್ವಾಮಿ ಅವರಿಗೆ ಪ್ರತಿಷ್ಠೆಯಾಗಿತ್ತು. ಈ ಚುನಾವಣೆ ಗೆಲ್ಲುವುದಕ್ಕೆ ಚಲುವರಾಯಸ್ವಾಮಿ ಹಾಗೂ ಅವರ ಪುತ್ರ ಸಚಿನ್ ಅಖಾಡಕ್ಕಿಳಿದಿದ್ರು. ಆದರೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳ ಪರ ಮತದಾರರು ಸ್ಪಷ್ಟ ಜನಾದೇಶವನ್ನ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಜೆಡಿಎಸ್ ಬೆಂಬಲಿತ 8 ಅಭ್ಯರ್ಥಿಗಳು ಭರ್ಜರಿ ಜಯ ಸಾಧಿಸಿ ನೂತನ ಆಡಳಿತ ಮಂಡಳಿಯ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ. ಇನ್ನೊಂದೆಡೆ ಮನ್ಮೂಲ್ ನಿರ್ದೇಶಕ ಡಾಲು ರವಿ ಬಣದ 3 ಅಭ್ಯರ್ಥಿಗಳು ಕೂಡ ಗೆಲುವನ್ನ ಸಾಧಿಸಿದ್ದಾರೆ. ಆದರೆ ಒಟ್ಟಾರೆ ಫಲಿತಾಂಶದಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳೇ ಮೇಲುಗೈ ಸಾಧಿಸಿದ್ದು ಸಾರಂಗಿ ಸೊಸೈಟಿಯಲ್ಲಿ ತಮ್ಮ ಪ್ರಾಬಲ್ಯವನ್ನ ಮತ್ತೊಮ್ಮೆ ಪ್ರದರ್ಶಿಸಿದ್ದಾರೆ. ದುಗ್ಗನಹಳ್ಳಿ ದನೇಶ್, ಎಸ್.ಕೆ. ಗಂಗಾಧರ್, ಕೆ.ಕೆ. ನಂಜೇಗೌಡ, ಸುಕನ್ಯಾ ಪುಟೇಗೌಡ, ನಾಗರಾಜೇಗೌಡ, ಸಾರಂಗಿ ಗಂಗಾಧರ್, ಚಿಕ್ಕಯ್ಯ, ಜಾಯನಕೆರೆ ಅಶೋಕ್, ವಿಶ್ವನಾಥ್ ಮತ್ತು ಸಿ.ಎಸ್. ಪುಷ್ಪ ಅವರು ಜೆಡಿಎಸ್ ಬೆಂಬಲದಿಂದ ಗೆಲುವು ಸಾಧಿಸಿದ್ದಾರೆ. ನಮ್ಮ ಜೊತೆಗೆ ನಿಂತು ಸಹಕಾರ ಮಾಡಿದ್ದಾರೆ. ಎನ್.ಡಿ.ಎ ಮೈತ್ರಿಕೂಟದ ನಾವು ಆಗಿದೆ. ಯಾಕೆಂದ್ರೆ ಕೆಲವರು ಏನೇನೋ ಪ್ರಶ್ನೆ ಮಾಡ್ತಾರೆ. ನಾವು ಎನ್.ಡಿ.ಎ ಈಗಲೂ ಹೇಳ್ತಾ ಇದೀವಿ, ನಿಜವಾದ ಬಿಜೆಪಿ ಮತದಾರರು ನಮಗೆ ವೋಟ್ ಹಾಕಿದ್ದಾರೆ. ನಕಲಿಯವರು ಅದವರು ಗೊತ್ತಿಲ್ಲ ನನಗೆ. ಬೇರೆಯವರು ಪರೋಕ್ಷವಾಗಿ ಬೇರೆ ಬೇರೆ ತರ ಫೋನ್ಗಳು ಸಂಭಾಷಣೆಗಳು ಮಾಡಿ ಯಾರು ವೋಟ್ ಹಾಕ್ಬಾರ್ದು, ಮತ ಹಾಕ್ಬಾರ್ದು, ಇದು ಜೆಡಿಎಸ್ ಅಲ್ಲ, ಇದು ನಮ್ದು ಬೇರೆ ಮೈತ್ರಿಕೂಟ ಅಂತ ಹೇಳಿ ನೀವೇ ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ಎಲ್ಲ ನೀವು ಪ್ರಸಾರ ಮಾಡಿದ್ರಿ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೆದಿದ್ದು ಇದೇ ಸ್ಪಾಟ್ ಅಲ್ಲಿ. ಯಾರು ಆಮೇಲೆ ಅವರೇ ಬಂದು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂತವ್ರು ಒಂದು ಮಾತು ಹೇಳಿದ್ರು, ಎರಡೂ ಜೆಡಿಎಸ್ ಅಂತೇಳಿ. ಅವ್ರು ಜೆಡಿಎಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾವ ಕಾರಣಕ್ಕೂ ಅದಕ್ಕೆ 100 ಎಕ್ಸಾಂಪಲ್ ಕೊಡ್ಬೋದು, ಸಮಯ ಬಂದಾಗ ಹೇಳ್ತೀವಿ. ಈಗ ಇದು ಸೂಕ್ತ ಕಾಲ ಅಲ್ಲ. ಅದೇನೋ ಹೇಳಿದ್ರಲ್ಲ, ಅವ್ರಿಗೆ ಸೂಕ್ತ ಕಾಲ ಅಲ್ಲ. ಜನತಾದಳದ ನೇರ ಅಧ್ಯಕ್ಷ ನಾನೇ. ನನ್ನನ್ನ ಕುಮಾರಣ್ಣ, ನಿಖಿಲಣ್ಣ ಜಿಲ್ಲಾಧ್ಯಕ್ಷರು ಆಯ್ಕೆ ಮಾಡಿ ಕಳ್ಸಿರೋಂತ ಜನತಾದಳದ ಅಧ್ಯಕ್ಷ ಇವತ್ತು ಹೇಳ್ತಾ ಇದ್ದೀನಿ ಅವ್ರಿಗೆ, ನಿಮ್ಮ ನಡವಳಿಕೆನ ಸರಿ ಮಾಡ್ಕೊಳ್ಳಿ. ನೀವು ಸಕ್ರಿಯ ಜನತಾದಳದಲ್ಲಿ ಇರಬೇಕು ಅಂದ್ರೆ ನೀವು ಈ ದ್ವಂದ್ವ ನೀತಿ ಕಾಂಗ್ರೆಸ್ ಬೆಂಬಲಿಸಿದವರು, ನಾವು ಬಿಜೆಪಿ ಬೆಂಬಲಿಸಿದವರು ಎಲ್ಲಾ ಪಕ್ಷದನ್ನು ಕೂಡ ಹಾಕೊಂಡು, ಆಮೇಲೆ ಇನ್ನೊಂದಿಗೆ ನೀವು ಕಾಂಗ್ರೆಸ್ನವ್ರು ಯಾಕೆ ಹಾಕೊಂಡಿದ್ರಿ ಅಂದ್ರೆ ಇದು ಸಹಕಾರಿ ನಿಯಮ ಅಂತ. ಕಾಂಗ್ರೆಸ್ನವ್ರು ಯಾರು ಅಂದ್ರೆ ಸಹಕಾರಿ ನಿಯಮ. ನಾವ್ ಹಂಗಂತಲ್ಲ, ನಾವು ಅವ್ರಿಗೆ ನೋವಾಗಿ ನಮ್ಗೆ ಸಹಾಯ ಮಾಡಿದ್ದಾರೆ, ಅವ್ರಿಗೆ ನಾವು ಕೃತಜ್ಞತೆ ಹೇಳಿದೀವಿ. ನೀವು ಆತರ ಪರೋಕ್ಷವಾಗಿ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಚುನಾವಣೆ ನಿಂತಾಗ ಎಲ್ಲಾ ಪಕ್ಷದವರು ಸಹಾಯ ಮಾಡ್ತಾರೆ. ಒಳ್ಳೆಯವರು, ಒಳ್ಳೆ ಅಭ್ಯರ್ಥಿಗಳು, ಒಳ್ಳೆ ಮನುಷ್ಯರು. ಈ ತರ ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ ಇವತ್ತು. ನಾವು ಸೋತಂತವ್ರಿಗೆ ಅಭ್ಯರ್ಥಿಗಳ ಬಗ್ಗೆ ನಾವ್ ಯಾರು ಅವ್ರ ಸಿಂಡಿಕೇಟ್ ಅಲ್ಲಿ ಸೋತಿರ್ತಕ್ಕಂಥ ಅಭ್ಯರ್ಥಿ ಆಗ್ಬೋದು, ಗೆದ್ದಿರ್ತಂತ ಅಭ್ಯರ್ಥಿ ಆಗ್ಬೋದು, ನಾವು ಅವ್ರ ಬಗ್ಗೆ ಯಾರ ಬಗ್ಗೆನೂ ಮಾತಾಡಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.